ಕೆಂಗಲ್ ಒಡನಾಟ ನನಗೆ ಸ್ವಲ್ಪ ಇತ್ತು. ಹೆಚ್ಚು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಮಾತಾಗ್ತದೆ. 72ನೇ ಇಸ್ವಿನಲ್ಲಿ ನನಗೆ ರಾಮನಗರದಿಂದ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತೇಳಿ ಚನ್ನಬಸಪ್ಪನವ್ರನ್ನ ಕರೆಸಿ ನನ್ನ ಜೊತೆಗೆ ಹಾಕಿ ದೇವರಾಜ ಅರಸವ್ರ ಮನೆಗೆ ಕಳಿಸ್ತಾರೆ. ಕೆಂಗಲನ್ನು ಮಾಡ್ತಿತ್ತು. ನನ್ನನ್ನು 72ರಲ್ಲೇ ಶಾಸಕನಾಗಲಿ ಅಂತ ಆಶೀರ್ವಾದ ಮಾಡಿದಂಥ ಕೆಂಗಲ್ ಅವರ ವಿರುದ್ಧವಾಗಿ ನಾನು 78ರಲ್ಲಿ ರೆಡ್ಡಿ ಕಾಂಗ್ರೆಸ್ಸಿಂದ ನಿಲ್ಲಬೇಕು ಅಂತ ಹೊರಡ್ತೀನಿ. ಕೆಂಗಲ್ ಅವರ ಆಶೀರ್ವಾದ ಪಡೆಯೋಕ್ಕೆ ಮನೆಗೆ ಹೋಗ್ತೀನಿ. ಅಲ್ಲಿ ಹಾಜರಿದ್ದಂಥ ಜೇಲಿಂಗಯ್ಯನವರು, ಮಾಜಿ ಮಹಾಪೌರರು ಬೆಂಗಳೂರು, ನೋಡಿ ಇಲ್ಲೇ ಬಂದ್ಬಿಟ್ಟ ಲಿಂಗಪ್ಪ, ಇನ್ನೇನು ಲಿಂಗಪ್ಪ ಯಜಮಾನರು ರಾಮನಗರದಿಂದ ಸ್ಪರ್ಧೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದಾರೆ, ನೀವು ಹೆಜ್ಜಾದಂಥ ಭವ್ಯವಾಗಿ ಸ್ವಾಗತ ಸಮಾರಂಭ ಮಾಡಿ ಅಲ್ಲಿನ ಅವ್ರಿಗೆ ಸ್ವಾಗತ ಮಾಡಿ. ಕೆಂಗಲ್ಲವರು ಕೊಡ್ತೇ ಇದ್ರು. ನಾನು ಜೇಲಿಂಗಣ್ಣನ ಕೇಳಿದೆ, ಯಾವ ಪಕ್ಷದಿಂದ ಸರ್ ಅಂತ. ನೀನು ಅದೆಲ್ಲ ಕೇಳಬೇಡ ಕಣೆಯ, ಕೆಂಗಲ್ಲೂರು ಪಕ್ಷ ಹಾಕಬೇಕು, ರಾಮನಗರ ಅವ್ರದ್ದು ರಾಮನಗರದಲ್ಲಿ ಅಂತ. ನಾನು ಹೇಳಿದೆ, ನಾನು ಕೂಡ ಒಬ್ಬ ಆಕಾಂಕ್ಷಿ, ಆದರೆ ಪಕ್ಷ ಬೇರೆ. ನಾನು ರೆಡ್ಡಿ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಯಜಮಾನ್ರ ಆಶೀರ್ವಾದ ಕೇಳೋದಕ್ಕೆ ಬಂದಿದ್ದೀನಿ. ಅವರು ಹೆಸರಾಂತ ನಾಯಕರು ರಾಜ್ಯದಲ್ಲಿ ಇಲ್ಬೇಕಾದ್ರೆ ನಿಂತು ಗೆದ್ದು ಬರ್ತಾರೆ. ನನಗಿರೋದು ಒಂದೇ ಒಂದು ಕ್ಷೇತ್ರ ರಾಮನಗರ, ಅವ್ರು ಅವಕಾಶ ಮಾಡಿಕೊಡ್ಬೇಕು. ಕೆಂಗಲ್ಲೂರಿಗಾಗಲೇ ಸಿಟ್ಟು ಬಂದಿತ್ತು ಅಂತ ಕಾಣ್ತದೆ. 78ನೇ ಇಸ್ವಿ ನೀನು ಯಾವ ಟಿಕೆಟ್ ಕೊಡ್ತೀನಿ ಅಂತ ಹೇಳವ್ರೆ. ಸರ್ ಎಚ್ ಕೆ ಪಾಟೀಲ್, ಕೆ ಎಚ್ ಪಾಟೀಲ್, ನೀನು ಕೆ ಎಚ್ ಪಾಟೀಲ್ ಬೇಕು, ನಾನು ಬೇಕು ಅವನು. ಸರ್ ನಾನು ಒಂದು ಪಕ್ಷದಲ್ಲಿದ್ದೀನಿ, ರೆಡ್ಡಿ ಕಾಂಗ್ರೆಸ್ಸಲ್ಲಿ ಅಧ್ಯಕ್ಷ ಅಪ್ಪಣೆ ಅಂತ ಹೋಗ್ಬೇಕಾಗ್ತದೆ. ನಿಮ್ಮ ಅಧ್ಯಕ್ಷ ಬೇಕೋ ನಾನು ಬೇಕು ಅವನು. ನಾನು ಪಕ್ಷದಲ್ಲಿರೋವರೆಗೂ ಅಧ್ಯಕ್ಷನೇ ಬೇಕಾಗ್ತದೆ. ಆಯಿತು, ನೀನು ತುಂಬ ದೊಡ್ಡನಾಗಿ ಹೋಗಿದ್ದೀನಿ, ಆಯಿತು, ಅವನಿಗೆ ಪಾಟೀಲ್ಗೆ ಹೇಳ್ತೀನಿ, ಅವನೇ ನಿನಗೆ ಟಿಕೆಟ್ ಕೊಡಲ್ಲ, ನೀನು ಸುಮ್ಮನೆ ನನ್ನ ಪರವಾಗಿ ಕೆಲಸ ಮಾಡಿ ನಡಿ ಅಂದ್ಬಿಟ್ಟು ಅವ್ರು ಕೋಪ ಬಂದಿತ್ತು. ಒಳಗಡೆ ಹೊರಟು ಆಮೇಲೆ ಜೈಲಿನ ಅವರೆಲ್ಲ ಸ್ವಲ್ಪ ಹೆಚ್ಚು ಮಾತಾಡಿದ್ರು. ನಾನು ನಿನ್ನ ಪ್ರಯೋಜನ ಆಗೋದಿಲ್ಲ ಅಂತಂತೇಳಿ ನಾನು ಹೊರಗಡೆ ಬಂದೆ. ಆದರೆ ನಾನು ನಿಂತೆ, ರೆಡ್ಡಿ ಕಾಂಗ್ರೆಸ್ಸಿಂದ ಸೋತೆ. ಕೆಂಗಲ್ಲವರು ರಾಮನಗರ ಬರಲಿಲ್ಲ. ಆದರೆ ಅವರು ಭಾಳ ಅಪಾರವಾದಂಥ ಅವ್ರ ಪಕ್ಷಕ್ಕೆ, ಸ್ವರಾಜ್ಯ ಪಕ್ಷ ಅಪಾರವಾದಂಥ ಸೋಲುಂಟಾಯಿತು. ಅವರು ಕೂಡ ಸೋತು. ಹಾಗಾಗಿ ಮುಂದಿನ 2-3 ವರ್ಷಗಳಲ್ಲಿ ಅವರ ಅವಸಾನ. ನೀವು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ 3 ಸಾರಿ ರಾಮನಗರದಿಂದ ಅಂತ ಹೇಳಿದ್ದೀರಿ. 2 ಸಾರಿ ಅವರು 52, 57. ಅವ್ರ ವಿರುದ್ಧ ನಿಂತವರು ಬಿ ಟಿ ರಾಮಯ್ಯನವರು. ಧನಂಜಯ ಅಂತ ಒಂದು ಹುಡುಗನ ಕೆಲಸ ಇದ್ದು ಇದೆಲ್ಲ ಈ ತಾಲೂಕಿನ ಜನ ಎಲ್ಲ ಸೇರಿಕೊಂಡು. ಧನಂಜಯರಪ್ಪ ಬಿ ಟಿ ರಾಮಯ್ಯನವರು ಅವ್ರು 2 ಸಾರಿನೂ ಹನುಮಂತನ ವಿರುದ್ಧನೇ ಗೆದ್ದಿದ್ದಾರೆ, ಸೋಲ್ತಾರೆ. ಎತ್ತರವಾದ ನಿಲುವಂಗಿ, ಮೈಸೂರು ಪೇಟ, ಅತಿ ಉದ್ದನೂ ಇಲ್ಲ, ಅತಿ ಸಣ್ಣನೂ ಇಲ್ಲ. ಧೀಮಂತವಾದ ನೈನಲ್ಲಿ ಅಸೆಂಬ್ಲಿಗೆ ಬಂದ್ಬಿಟ್ರೆ ಎಲ್ಲ ಸಭಾಸದರು ಕೂಡ ಗೌರವದಿಂದ ಎದ್ದು ನಿಂತು ಅವರು ಸ್ವಾಗತ ಮಾಡಿ ಎಂಥ ಒಳ್ಳೆ ಮಾತಾಡ್ತಾರಪ್ಪ ಇವತ್ತು ಕೇಳೋಣ ಅಂತಕ್ಕಂಥ ಕುತೂಹಲದಿಂದ ಎಲ್ಲರೂ ಕೂಡ ಅವ್ರ ಕಿವಿಗಳನ್ನು ತೆರೆದಿಟ್ಟು ನಿಶ್ಶಬ್ದವಾಗಿ ಅವ್ರು ಮಾತಾಡ್ತಾರೆ. ಹುಟ್ಟಿದ್ದು ಭಾಳ ಕಡಿಪಡದ ಮನೆ ಲೆಕ್ಕಪ್ಪನಡಿ ವೆಂಕಟೇಗೌಡರು ಮತ್ತು ನಂಜಮ್ಮನವರ ಸುಪುತ್ರರಾಗಿ ಬಂದೆ ಮಗನೇ ಹುಡ್ತಾರೆ.
ಕಷ್ಟಪಟ್ಟು ವಿದ್ಯಾಭ್ಯಾಸ, ಬೆಂಗಳೂರಿಗೆ ಹೋಗಿ ಸೇರ್ಕೋತಾರೆ ಸಂಬಂಧಿಕರ ಮನೆಗೆ. ಮೈಸೂರು ಮಹಾರಾಜ ಕಾಲೇಜಿಗೆ BA ಓದಕ್ಕೆ ಹೋಗ್ತಾರೆ, ಕೈಲಿ ದುಡ್ಡಿಲ್ಲ. ಎಸ್ ಸಿ ದಾಸಪ್ಪನವರು ಅವತ್ತು ಅವರಿಗೆ ಸ್ಕಾಲರ್ಶಿಪ್ ಕೊಡಿಸ್ದೆ ಹೋಗಿದ್ರೆ ಬಹುಶಃ ಹನುಮಂತಯ್ಯನವರು ಮುಂದಕ್ಕೆ ಓದಕ್ಕಾಗ್ತಿರ್ಲಿಲ್ವೇನೋ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಅದು ಕೆಂಗಲವರು ಬಾಯಿಟ್ಟು ಹೇಳ್ತಾರೆ. ಅದನ್ನು ಪರಮೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಓದೋದಕ್ಕೆ ಯಾವ ಲಾಯರು ಮುಂದೆ ಬರೋದು, ಎಂಥ ಬುದ್ಧಿವಂತ ಇರೋ ಮುಂದೆ ಬರೋದು. ಕಡೆಗೆ ಏನು ಮಾಡ್ತಾರೆ, ಹನುಮಂತಯ್ಯನವ್ರನ್ನೇ ಕರೆದು, ಹನುಮಂತಯ್ಯ ಈ ನನ್ನ ಕೇಸ್ ನೀನೇ ತಗೊಂಡು ಆರ್ಗ್ಯೂ ಮಾಡಪ್ಪ ಅಂತ. ಹನುಮಂತಯ್ಯನವ್ರು ಎದೆಗೊಂದಲ್ಲ, ದಾಸಪ್ಪನವ್ರು ಮಾಡಿದ್ದಂಥ ಉಪಕಾರ ಇದೆಲ್ಲ ನಾನು ತೀರ್ಸ್ಕೋಬೇಕು ಅಂತಕ್ಕಂಥದ್ದು ಒಂದು ಛಲದಿಂದ ದಾಸಪ್ಪನವ್ರ ಕೇಸನ್ನು ಅವರೇ ತಗೊಂಡು ಪರಿಣಾಮಕಾರಿಯಾಗಿ ಅವರು ವಾದ ಮಾಡಿ ಕೇಸನ್ನು ಗೆಲ್ತಾರೆ. ಆ ಕೇಸ್ ಗೆದ್ದ ಮೇಲಂತೂ ದಾಸಪ್ಪನವ್ರು ಹೇಳ್ತಾರೆ, ಏನೆಯ ವರ್ಷಾನುಗಟ್ಟಲೆಯಿಂದ ನಾವು ದುಡ್ಕೊಂಡು ಬಂದು ಈಗ ಅಷ್ಟು ಒಂದು ಮಟ್ಟದ ನಾಯಕರಾಗಿದ್ದೀವಿ. ನೀನು ನನ್ನೊಂದು ಕೇಸನ್ನು ಗೆದ್ದು ನೀನು ನಾಯಕನಾಗ್ಬಿಟ್ಟಪ್ಪ, ನಮಗೆಲ್ರಿಗೂ ನಾಯಕ ನೀನು ಅಂತ ಎಚ್ ದಾಸಪ್ಪನವ್ರು. ಅಂಬೇಡ್ಕರ್ ಕುಳಿತಿರ್ತಾರೆ, ಕೆಂಗಲವರು ಹೋಗಿ ಅಲ್ಲಿ ಕುತ್ಕೊಂಡು ಅಂಬೇಡ್ಕರ್ ಜೊತೆ ಮಾತಾಡ್ತಿರ್ತಾರೆ. ಅಂಬೇಡ್ಕರ್ ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ, ನೀವು ಸಲೀಸಾಗಿ ಬಂದು ನನ್ನ ಹತ್ರ ಮಾತಾಡ್ತಾ ಇದ್ದೀರಿ, ನಿಮ್ಮ ನಾಯಕರುಗಳು ನಿಮ್ಮ ಬಗ್ಗೆ ತಪ್ಪು ತಿಳ್ಕೋಬೋದಲ್ವೇ ಅಂತ. ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ, ಐ ವುಡ್ ರಾದರ್ ಕ್ವಿಟ್ ಮೈ ಪಾರ್ಟಿ ದ್ಯಾನ್ ಮೀಟ್ ವಿತ್ ಯು. ನಾನು ನನ್ನ ಪಾರ್ಟಿಯನ್ನು ಬೇಕಾದ್ರೆ ಬಿಡ್ತೀನಿ, ನಿಮ್ಮ ಸಂಘ ಬಿಡಲ್ಲ ಅಂತೀನಿ ಅಂಬೇಡ್ಕರ್ ಅವರಿಗೆ ಹನುಮಂತಯ್ಯ ಹೇಳೋದಂತ. ಹೀಗೆ ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆನೇ ಹೊರದೇಶದಲ್ಲಿ ಅನೇಕ ವಿದೇಶಗಳ ಪಾರ್ಲಿಮೆಂಟ್ರಿ ಕಾನ್ಫರೆನ್ಸಸ್ ಆದಾಗ ಇವರು ಭಾಗವಹಿಸ್ತಾರೆ. ಬಹಳ ರಚನಾತ್ಮಕವಾಗಿ ಸಮರ್ಪಕವಾಗಿ ಪಾರ್ಲಿಮೆಂಟ್ರಿ ಡೆಮೋಕ್ರಸಿ ಬಗ್ಗೆ ಸಮರ್ಥವಾಗಿ ಮಾತಾಡಿದಂಥ ಕೆಂಗಲ್ ಹನುಮಂತಯ್ಯ ಎಲ್ಲ ಕಡೆ ಕೂಡ ಶಾಬಾಷ್ಗಿರಿ ಮಾಡಿಕೊಂಡು ಬರ್ತಾರೆ. ಎಚ್ ಎ ದಾಸಪ್ಪನವರ ಕೇಸನ್ನು ಗೆದ್ದಾದ ಮೇಲೆ ಅವತ್ತಿಗೆ ಮೋತಿಲಾಲ್ ನೆಹರು ಅವರೊಬ್ಬರೇ 500 ರೂಪಾಯಿಗಿಂತ ಕಡಿಮೆ ಮೊತ್ತದ ಕೇಸನ್ನು ನಾನು ವಾದ ಮಾಡಲ್ಲ ಅಂತ ಹೇಳ್ಕೊತಾರೆ. ಕೆಂಗಲವರು ಹಾಗೆ ಹೇಳ್ಕೊತಾರೆ, ಇನ್ಮೇಲೆ ನಾನು 500 ರೂಪಾಯಿಗಿಂತ ಕೆಳಮಟ್ಟದ ಕೇಸನ್ನು ನಾನು ತಗೊಳ್ಳಲ್ಲ. ಜನವೋ ಜನ, ಕಕ್ಷಿದಾರರೋ ಕಕ್ಷಿದಾರರು ಕಡೆಗೆ ಇದನ್ನು ಸ್ವಲ್ಪ ಮಿನಿಮೈಸ್ ಮಾಡೋಣ ಅಂತೇಳಿ 1000 ರೂಪಾಯಿ ಕಡಿಮೆ ಕೇಸನ್ನು ನಾನು ಮುಟ್ಟಲ್ಲ ಅಂತ. ಆದರೂ ಕೂಡ ತಡೆಯೋಕ್ಕಾಗಲ್ಲ. ಇನ್ನೂ ಹೆಚ್ಚು ಹೆಚ್ಚು ಕಕ್ಷಿದಾರರು ಕೆಂಗಲವ್ರ ಹತ್ರ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥ ಮೊನ್ನೆ ಶ್ರೀ ಪುರುಷೋತ್ತಮ್ ದಾಸ್ ಟಂಡನ್ ಅವ್ರು ಹೇಳ್ತಾರೆ ಹನುಮಂತಯ್ಯನ ಕರೆಸಿ, ಹನುಮಂತಯ್ಯನವರೇ, ನಿಮ್ಮ ಲೆವೆಲ್ಗೆ ಕೋರ್ಟ್ಗೆ ಹೋಗಿ ಯುವರ್ ಆನರ್, ಯುವರ್ ಲಾರ್ಡ್, ನನ್ನ ಲಾರ್ಡ್ರವರೇ, ನನ್ನ ಗೌರವಾನ್ವಿತ ನ್ಯಾಯಾಧೀಶರೇ ಅಂತ ಹೇಳೋದು ನಿಮ್ಗೆ ತಕ್ಕದಾಗೋದಿಲ್ಲ. ಇವತ್ತೇ ನಿಮ್ಮ ವಕೀಲ ವೃತ್ತಿಯನ್ನು ಬಿಡಿ, ರಾಜ್ಯ ಸೇವೆಗೆ ನಿಮ್ಮ ಸಮಯವನ್ನು ವಿನಿಯೋಗ ಮಾಡಿ ಅಂತ ಹೇಳ್ತಾರೆ. ಅದರಂತೆ ಕೆಂಗಲವರು ಅವತ್ತಿಗೆ ವಕೀಲ ವೃತ್ತಿ ಬಿಡ್ತಾರೆ, ರಾಜ್ಯ ಸೇವೆಗೆ ಸಂಪೂರ್ಣವಾಗಿ ತೋರಿಸ್ತಾರೆ. ಅಷ್ಟೊತ್ತಿಗೆ ಸಾಕಷ್ಟು ಹಣ ಸಂಪಾದನೆ ಆಗಿರ್ತದೆ ಪ್ರಾಮಾಣಿಕವಾಗಿ. ಇನ್ನೇನು ತಪ್ಪು ತಿಳ್ಕೊಬೇಡಿ, ಈ ಕಾಲದ ವಕೀಲ ವೃತ್ತಿಯ ವ್ಯವಸ್ಥೆ ಅವತ್ತಿರಲಿಲ್ಲ. 500 ರೂಪಾಯಪ್ಪ
ನನ್ನ ಕೇಸ್ ಕೊಡಬೇಕಾಗಿರೋದು ಫೀಸು ಅವ್ರು 500 ತಗೋತಾ ಇದ್ದದ್ದು. ಪ್ರತಿ ಇಯರ್ಗೂ ದುಡ್ಡು ತಗೋತೇನೆ ಅಂತ ಕಾಲ. ಇನ್ನು ಬರೋಣ ಬಿಡಿ. 52ರಲ್ಲಿ ಗೆಲ್ಲಿಸ್ತಾರೆ, 56ರಲ್ಲಿ 4 ತಿಂಗಳಿದ್ದಾಗೆ ಇವರು ಅಧಿಕಾರ ಹೋಗ್ತದೆ. 57ರಲ್ಲಿ ಕೂಡ ಇಲ್ಲೇ ಸ್ಪರ್ಧೆ ಮಾಡ್ತಾರೆ. 57ರಲ್ಲಿ ಅಲ್ಲೂ ಗೆಲ್ತಾರೆ. ಮತ್ತೆ ರಾಮನಗರಕ್ಕೆ ಅವ್ರು ಬರೋದಿಲ್ಲ. ಕೇಂದ್ರದಲ್ಲಿ 71ರಲ್ಲಿ ರೈಲ್ವೆ ಮಂತ್ರಿಗಳಾಗ್ತಾರೆ. ಅಧ್ವಾನ ರೈಲ್ವೆ ಇಲಾಖೆ ಅದನ್ನು ಒಂದೇ ವರ್ಷದಲ್ಲಿ ಸರಿಯಾದ ರೀತಿಗೆ ತಂದು ನಿಲ್ಲಿಸ್ತಾರೆ. ಸಕಾಲಿಕ ರೈಲ್ವೆಗಳು ಓಡ್ತವೆ. ರೈಲ್ವೆ ಮಂಡಳಿ ಅಧ್ಯಕ್ಷ ಆಗಿದ್ದಂಥ ಗಂಗೂಲಿಯವ್ರಿಗೂ ಇವರು ಕೆಲವರು ತಾತ್ವಿಕ ಭಿನ್ನಾಭಿಪ್ರಾಯಗಳಿತ್ತು. ಹನುಮಂತಯ್ಯನವರು ಹೇಳುವಂತೆ ಗಂಗೂಲಿಯವರು ಪ್ರಾಮಾಣಿಕ, ಲಂಚ್ಕೋರಲ್ಲ. ಆದರೆ ಕ್ಲಬ್ಬು ಅಂತ ಇದ್ದ ಕಡೆ ಕೂತ್ಕಡೆ ನೆಹರೂರವರನ್ನ ಟೀಕೆ ಮಾಡೋದು, ಇಂದಿರಾ ಗಾಂಧಿ ಅವರನ್ನ ಟೀಕೆ ಮಾಡೋದು ಅಂತಕ್ಕಂಥ ಒಂದು ಚಾಳಿಯ ಇರ್ತದೆ. ಇದು ಗೊತ್ತಿದ್ದಂಥ ಕೆಲವರು ಆಗಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೆ ಹೋಗಿ ಹೇಳ್ತಾರೆ, ಇಂದಿರಾ ಗಾಂಧಿಯವರು ಕೆಂಗಲ್ ಹನುಮಂತಯ್ಯನವ್ರಿಗೆ ಹೋಗ ಪ್ರಧಾನಮಂತ್ರಿಗಳೇ ಹೇಳ್ಬೇಕಾಗಿತ್ತು ಅಂತ ಉನ್ನತ ಹುದ್ದೆಯಲ್ಲಿದ್ದಂಥವ್ರು ತೆಗಿಬೇಕು ಅಂತ ಹೇಳ್ತಾರೆ. ಇವ್ರು ತೆಗಿಯಲ್ಲ. 80ರಲ್ಲಿ 12ನೇ ತಿಂಗಳು 1ನೇ ತಾರೀಕು 72 ವಯಸ್ಸಿಗೆ ತೀರೋಗ್ಬಿಡ್ತಾರೆ. ನಾನು 84 ಇನ್ನೂ ಉಳಿದಿದ್ದೀನಿ. ಅವರು ಉಳಿಬೋದಾಗಿತ್ತು, ಯಾಕೋ ಏನೋ 72 ವಯಸ್ಸಿಗೆ ತೀರ್ಕೊಂಡ್ಬಿಡ್ತಾರೆ. ಅವರೊಂದು ಸ್ಪಷ್ಟವಾದ ಮಾತನ್ನು KS ಭಗವಾನ್ ಅವ್ರಿಗೆ ಹೇಳ್ತಾರೆ. ಅವರು ನಿಮ್ಮ ಲೈಫ್ ಹಿಸ್ಟ್ರಿ ಬರೀತೀನಿ ನಾನು ಅಂತ KS ಭಗವಾನ್ ಅವ್ರು ಹೇಳ್ಕೊಂಡಾಗ, ಯಾಕೆ ನಾನು ಪದೇ KS ಭಗವಾನ್ ಅವರ ಹೆಸರು ತಾತೀನಿ ಅಂದರೆ, ಕೆಂಗಲ್ ಹನುಮಂತಯ್ಯನವರು ಭಾಳವಾಗಿ ಮೆಚ್ಚಿಕೊಂಡಿದ್ದಂಥ, ಭಾಳವಾಗಿ ಒಂದು ವಿಶ್ವಾಸವನ್ನು ಮೂಡಿಸ್ಕೊಂಡಿದ್ದಂಥ ವ್ಯಕ್ತಿ ಶ್ರೀಮಾನ್ ಪ್ರೊಫೆಸರ್ KS ಭಗವಾನ್ ಅವರು. ಕೇಂದ್ರದ ಮಂತ್ರಿಯಾಗಿ ಅವರು ರಾಜೀನಾಮೆ ಕೊಟ್ಟಾದ್ಮೇಲೆ ಇಂದಿರಾ ಗಾಂಧಿ ಅವರು ಭಾಳ ಸಾರಿ ಕೇಳ್ಕೊತಾರೆ, ಹನುಮಂತಯ್ಯಜಿ ಯು ಹ್ಯಾವ್ ಟು ಅಕ್ಸೆಪ್ಟ್ ಟು ಬಿಕಮ್ ಎ ಗವರ್ನರ್ ಆಫ್ ದ ಸ್ಟೇಟ್. ಯಾವುದಾದ್ರು ಒಂದು ರಾಜ್ಯಕ್ಕೆ, ಒಂದು ದೊಡ್ಡ ರಾಜ್ಯಕ್ಕೆ ನಿಮ್ಮನ್ನು ಗವರ್ನರ್ ಮಾಡ್ತೀವಿ, ಒಪ್ಪಿಡಿ. ಬಿಲ್ಕುಲ್ ಒಪ್ಪಲ್ಲ. ಕಡೆಗೆ 12ನೇ ತಿಂಗಳು 1ನೇ ತಾರೀಕು ತಮ್ಮ 72ನೇ ವಯಸ್ಸಿನಲ್ಲಿ 1980ರಲ್ಲಿ ಕೆಂಗಲ್ ಅವರು ದೈವಾಧೀನ. ಬಹುಶಃ ಇಷ್ಟು ನನ್ನ ತಿಳುವಳಿಕೆಗೆ ಇರ್ತಕ್ಕಂಥ ವಿಚಾರ. ಅವರು ನಡೆದು ಬಂದು ಬಿಟ್ಟ ಹೆಜ್ಜೆ ಗುರುತುಗಳಲ್ಲಿ ನಾನು 3 ಸಾರಿ ಸಾಗಿದ್ದೆ ಅಂತಕ್ಕಂಥ ಹೆಮ್ಮೆ ನನಗೆ ಯಾವಾಗಲೂ ಕಾಡ್ತಾರೆ. ಹೀಗಾಗಿ ಕೆಂಗಲ್ ಒಂದು ಸಣ್ಣ ನೆನಪು, ಬಿಡದಿನಲ್ಲಿ ಕಾಲೇಜ್ ಕಟ್ಟಡದ ಮುಖಾಂತರ, ಆ ಮುಂಭಾಗವನ್ನ ಮೆಟ್ಟಿಲು ನಿರ್ಮಾಣ ಮಾಡೋ ಮುಖಾಂತರ ಅಲ್ಲಿ ಕೆಂಗಲ್ ಅವರ ನೆನಪನ್ನು ಉಳಿಸಿದ್ದೀನಿ ಅಂತಕ್ಕಂಥದ್ದನ್ನು ತಮಗೆ ಹೇಳಬೇಕಾಯ್ತು. ಕೆಂಗಲ್ಲು ಕರೆ ಮಾತು, ಕರ್ನಾಟಕ ಏಕೀಕರಣದ ವಿರೋಧಿ ಎಲ್ಲ ಕೆಂಗಲ್ಲೂರು ಕರ್ನಾಟಕ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕ ಮಾಡಿದವರು ಶ್ರೀಮಾನ್ ದೇವರಾಜ ಅರಸೂರವರು. ಆದರೆ ಕರ್ನಾಟಕ ಏಕೀಕರಣ ಆಗಲಿ ಅಂತ ಹೋರಾಟ ಮಾಡ್ತಿದ್ದಾಗ ಶ್ರೀಮಾನ್ ದೇವರಾಜ ಅರಸೂರವರು ಪ್ರಬಲ ವಿರೋಧಿಗಳಾಗಿರ್ತಾರೆ. ಅದಕ್ಕೆ ವಿರೋಧಿಗಳಾಗಿದ್ದವರು ಅವರೇ ಮುಖ್ಯಮಂತ್ರಿಗಳಾಗಿ ಕರ್ನಾಟಕ ರಾಜ್ಯ ಅಂತ ಹೆಸರಿದ್ದಾರೆ. ಕೆಂಗಲ್ ಹನುಮಂತಯ್ಯನವರು ಕರ್ನಾಟಕ ಏಕೀಕರಣ ಮಾಡಿದ್ರೆ ನನಗೆ ಅಧಿಕಾರ ಹೋಗ್ತದೆ ಮತ್ತು ಅಧಿಕಾರ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಅದಕ್ಕಾಗಿ ಹೋರಾಟ ಮಾಡ್ತಾರೆ, ಸಕ್ಸಸ್ ಆಗ್ತಾರೆ. ಇದರಲ್ಲಿ ಕರ್ನಾಟಕದ ಶಿಲ್ಪಿ ಯಾರಾಗಬೇಕು ಇನ್ನೂ ಅದು ಪಶ್ಚಿಮ ಭಾಗದ ವಿಧಾನಸೌಧ 2 ಕಡೆ 2 ಖಾಲಿ ಜಾಗಗಳು ಉಳಿದಿದ್ದಾವೆ.
ಅಲ್ಲಿ ಬರೆಸ್ಬೇಕಾಗಿತ್ತು. ಬರೆಸಿದ್ರೆ ಮುಖ್ಯಮಂತ್ರಿ ಅಲ್ಲದೇ ಇದ್ದಂಥ ಕೆಂಗಲ್ ಹನುಮಂತಯ್ಯನವರು ಸಾಗಿಸ್ಬೇಕಾಗಿತ್ತಲ್ಲ ಅನ್ನೋ ಕಾರಣಕ್ಕೆ ಆ ಎರಡೂ ಕಡೆ ಇವತ್ತು ಹಾಗೆ ಖಾಲಿ ಉಳಿದಿದ್ದಾವೆ. ಯಾರೋ ದಯಮಾಡಿ ವಿಧಾನಸೌಧ ವೆಸ್ಟ್ಗೇಟ್ ಹನುಮಂತಯ್ಯನವರ ಸ್ಟ್ಯಾಚ್ಯೂ ಕಡೆ ಹೋಗಿ ನೋಡಿದ್ರೆ ಆ ಎರಡೂ ಕಡೆ ಖಾಲಿ ಇರ್ತಕ್ಕಂಥ ಏನೂ ಬರವಣಿಗೆ ಇದ್ದಂಥ ಒಂದು ಖಾಲಿ ಜಾಗ ಅಲ್ಲಿ ಕಾಣ್ತದೆ. ನಿಜವಾಗಿ ಕರ್ನಾಟಕದ ನಿಜವಾದ ಶಿಲ್ಪಿ ಕೆಂಗಲ್ ಹನುಮಂತಯ್ಯ ಆಗ್ತಾರೆ. ಆದರೆ ಅವ್ರ ಹೆಸರಿರಲ್ಲ. ಹೆಸರಿಲ್ಲದೆ ಇದ್ದಂಥವ್ರು ಅದಕ್ಕೆ ಹೆಸರು ತಗೋತಾರೆ.